Hallelujah. Hallelujah. You are here in the presence of God. It's a great thing. ನಾವು ದೇವರ ಪ್ರಸನ್ನತೆಯಲ್ಲಿ ಕಂಡು ಬರುವಂತದ್ದು ಬಹಳ ವಿಶೇಷವಾದದ್ದು. You are hale and healthier, and you are here, not in the hospital. ನೀವು ಆಸ್ಪತ್ರೆಯಲ್ಲಿ ಇಲ್ಲದೆ ಆರೋಗ್ಯದಿಂದ ದೇವರ ಸನ್ನಿಧಾನದಲ್ಲಿ ಕಂಡು ಬರ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. Hallelujah. 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 Every day is a God's given gift in our lives. ಪ್ರತಿಯೊಂದು ದಿನವೂ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂತ ಒಂದು ಬಹುಮಾನವಾಗಿದೆ. We should be thankful to God. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. Today's message is on the topic, I will guide you with my eyes. ಇಂದಿನ ದಿನದ ಸಂದೇಶದ ಶೀರ್ಷಿಕೆಯು ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು ನಿನ್ನನ್ನು ನಡೆಸುವೆನು. I will guide you with my own eyes. ನನ್ನ ದೃಷ್ಟಿ ಇಟ್ಟು ನಿನ್ನ ಮೇಲೆ ನಿನ್ನನ್ನು ನಡೆಸುವೆನು. Psalms 32 verse 8 says, ಕೀರ್ತನೆಗಳು 32:8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, I will instruct thee and teach thee in the way which thou shalt go, and I will guide thee with mine eyes. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. I will guide thee with mine eyes. ನಾನು ನಿನ್ನನ್ನು ನಡೆಯಬೇಕಾದ ಮಾರ್ಗದಲ್ಲಿ ದೃಷ್ಟಿ ಇಟ್ಟು ನಡೆಸುವೆನು. The eyes of our God is upon everyone in this world. ಈ ಲೋಕದಲ್ಲಿ ಕಂಡುಬರುವಂತ ಪ್ರತಿಯೊಬ್ಬರ ಮೇಲೆಯೂ ದೇವರ ದೃಷ್ಟಿ ಇದೆ. And the eyes of our God is everywhere in this world. ಈ ಲೋಕದಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಆತನ ದೃಷ್ಟಿಯು ಹರಿಯುತ್ತಾ ಇದೆ. Proverbs chapter 15 verse 3 says, ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, the eyes of the Lord in every place, beholding the evil and the good. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. Hallelujah. Hallelujah. So he sees both bad people and good people and everywhere. ಆತನು ಎಲ್ಲೆಲ್ಲಿಯೂ ನೋಡುತ್ತಾ ಇದ್ದು ಒಳ್ಳೆಯವರನ್ನು ಕೆಟ್ಟವರನ್ನು ಗಮನಿಸುತ್ತಾ ಇದ್ದಾನೆ. Why God is watching everyone? ಯಾಕೆ ದೇವರು ಎಲ್ಲರನ್ನು ನೋಡುತ್ತಾ ಇದ್ದಾನೆ? The answer is in Proverbs chapter 5 verse 21. ಅದಕ್ಕೆ ಉತ್ತರವು ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. For the ways of men are before the eyes of the Lord, he pondereth all his goings. ಯಾಕೆಂದರೆ ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. Hallelujah. 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 So what each one, whether you are a good man or a bad man, what you are doing, where are you going, what is your next actions, everything God watches over and takes care of everyone. ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅವನು ಎಲ್ಲಿ ಹೋಗುತ್ತಾನೆ, ಎಲ್ಲಿಂದ ಬರುತ್ತಾನೆ, ಯಾವ ಕೆಲಸವನ್ನು ಮಾಡುತ್ತಾನೆ, ಎಲ್ಲವನ್ನು ದೇವರು ನೋಡುತ್ತಾ ಇದ್ದಾನೆ. That's why in psalmist says in Psalms 139 verse 7 says, whether shall I go from thy spirit, or whither shall I flee from thy presence? If I ascend up to the heaven, thou art there. If I make my bed in hell, behold, you are there. I will take my wings of the morning and dwell in the uttermost part of the sea. Yeah, the darkness hideth not thee, but the night shines as day. The darkness and the light are both alike. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನೆಗಳು 139 7, 8ನೇ ವಾಕ್ಯಗಳಿಂದ ನಾವು ಓದುವಂತಹ ಸಮಯದಲ್ಲಿ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ,
ಪಾತಾಳಕ್ಕೆ ಹೋಗಿ ಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ഇരുಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. Hallelujah. Hallelujah. There is no difference between daylight and the darkness for our God. ನಮ್ಮ ದೇವರಿಗೆ ಕತ್ತಲೆ ಮತ್ತು ಬೆಳಕು ಅದರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. So only in daytime God will say, so in night time I'll do all mischiefs. Hello, night also He watches. ನಾನು ಬರೀ ಬೆಳಗಿನ ಸಮಯದಲ್ಲಿ ಮಾತ್ರ ದೇವರು ನನ್ನನ್ನು ನೋಡುತ್ತಾನೆ ಎಂಬುದಾಗಿ ನಾವು ಹೇಳುವಂಥ ಪ್ರಕಾರವಾಗಿಲ್ಲ. ಆತನು ಎಲ್ಲ ಸಮಯಗಳಲ್ಲಿಯೂ ನಮ್ಮನ್ನು ಗಮನಿಸಿ ನೋಡ್ತಾ ಇರ್ತಾನೆ. Whether you go up, build your nest up on the sky or down in the sea, everywhere He is there. ನೀನು ಎಲ್ಲಿ ಮೇಲಕ್ಕೆ ಹೋಗಿ ನಿನ್ನ ಗೂಡನ್ನು ಕಟ್ಟಿಕೊಂಡ್ರೂ ಸರಿ, ಪಾತಾಳಕ್ಕೆ ಹೋದರೂ ಸರಿ, ಎಲ್ಲ ಸ್ಥಳಗಳಲ್ಲಿಯೂ ಆತನು ನಿನ್ನನ್ನು ಗಮನಿಸುತ್ತಾ ಇದ್ದಾನೆ. There is no place a man can hide himself from God. ದೇವರಿಂದ ಮರೆ ಮಾಡಿಕೊಂಡು ಮನುಷ್ಯನು ಇರುವುದಕ್ಕೆ ಯಾವುದೇ ಸ್ಥಳವೂ ಇಲ್ಲ. Hallelujah. Hallelujah. So whatever we do in this world, everything explicitly known to God because He watches. Next, what I'm doing it, what next I'm going to do, everything He watches. ನಾವು ಈ ಲೋಕದಲ್ಲಿ ಪ್ರತಿಯೊಂದು ಕ್ಷಣವೂ ಏನೇನು ಮಾಡುತ್ತಾ ಇದ್ದೇವೋ ಆತನಿಗೆ ಮರೆಯಾಗಿ ಯಾವುದೂ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿ ಕ್ಷಣದಲ್ಲಿಯೂ ಆತನು ನಮ್ಮನ್ನು ನೋಡುತ್ತಾ ಇದ್ದಾನೆ. Hallelujah. Hallelujah. We already told He watches over the evil people, also good people. Why God watches over good people? ಈಗಾಗಲೇ ಹೇಳಿರುವಂಥ ಪ್ರಕಾರವಾಗಿ ನಾವು ಸತ್ಯವೇದದಲ್ಲಿ ಓದಿದೆವು, ದೇವರು ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ನೋಡುತ್ತಾ ಇದ್ದಾನೆ. ಯಾಕೆ ದೇವರು ಈ ರೀತಿಯಾಗಿ ಎಲ್ಲರನ್ನೂ ನೋಡಬೇಕು? In Psalms 34 verse 15 says, ಕೀರ್ತನೆಗಳು 34:15 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, The eyes of the Lord are upon the righteous, and His ears are open unto their cry. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. Hallelujah. Hallelujah. He watches over righteous people because He says His eyes and ears are open to them when they are in trouble. He listens to them and helps them. ಇಲ್ಲಿ ಆತನ ಕಿವಿಗಳು ತೆರೆಯಲ್ಪಟ್ಟಿದ್ದು, ಅವರು ಮೊರೆ ಇಡುವಾಗ ಅವರ ಶಬ್ದಕ್ಕೆ ಕಿವಿಗೊಟ್ಟು ಅವರಿಗೆ ಆತನು ಕಟಾಕ್ಷಿಸಿ ಸಹಾಯ ಮಾಡುತ್ತಾನೆ. That's why in 2 Chronicles chapter 6 verse 9 says, ಆದ್ದರಿಂದ 2 ಪೂರ್ವಕಾಲ ವೃತ್ತಾಂತ 16 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, The eyes of the Lord run to and fro throughout the whole world to show Himself strong in the behalf of them whose heart is perfect towards Him. Herein that was done. There, the eyes of the Lord is going to and fro upon every righteous person. For what? To help them in their need. 2 ಪೂರ್ವಕಾಲ ವೃತ್ತಾಂತ 16 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ. ಇಂದಿನಿಂದ ಅಂದರೆ ದೇವರು ತನ್ನ ಜನರನ್ನು ಯಾವಾಗಲೂ ನೋಡ್ತಾ ಇರ್ತಾನೆ. ಮತ್ತು ಯಾವುದಕ್ಕೆ ನೋಡ್ತಾ ಇರ್ತಾನೆ ಎಂದು ಹೇಳುವುದಾದರೆ, ಅವರಿಗೆ ಬೇಕಾದಂಥ ಸಮಯದಲ್ಲಿ ರಕ್ಷಣೆಯನ್ನು ಕೊಡುವುದಕ್ಕಾಗಿ, ಅಂದರೆ ಸಹಾಯವನ್ನು ಮಾಡುವುದಕ್ಕಾಗಿ ಅವರ ಸಂಗಡ ಇದ್ದು ಅವರನ್ನು ನೋಡ್ತಾ ಇರ್ತಾನೆ ಎಂಬುದಾಗಿ ನೋಡುತ್ತೇವೆ. Hallelujah. Hallelujah. You cannot say God
does not know anything about the problem I'm undergoing. Hello. He is already there. He is ನಾನು ready to help you. ನನ್ನ ಜೀವಿತದಲ್ಲಿ ಹಾದು ಹೋಗುತ್ತಿರುವಂಥ ಸಮಸ್ಯೆಗಳು, ಕಷ್ಟಗಳು, ವೇದನೆಗಳ ಬಗ್ಗೆ ದೇವರಿಗೆ ಏನೂ ಗೊತ್ತಿಲ್ಲ, ಆತನು ನನ್ನನ್ನು ನೋಡುತ್ತಲೇ ಇಲ್ಲ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡುವುದಕ್ಕಾಗಿ ನಮ್ಮನ್ನು ದೃಷ್ಟಿಸಿ ನೋಡುತ್ತಲೇ ಇದ್ದಾನೆ. In Joseph's life, you see that this man undergone lot of problems. Step by step, he encountered lot of troubles, pains, sufferings, undergone lot of such difficulties. ಯೋಸೇಫನ ಜೀವಿತವನ್ನು ಗಮನಿಸಿ ನೋಡಬೇಕಾದರೆ ಆತನ ಜೀವಿತದಲ್ಲಿಯೂ ಅನೇಕ ವಿಧವಾದಂಥ ಸಮಸ್ಯೆಗಳು, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅನೇಕ ಸಮಸ್ಯೆಗಳನ್ನು ಆತನು ಎದುರುಗೊಳ್ಳುತ್ತಾನೆ. But God watched him in every step and helped him. ದೇವರು ಅವನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವನ ಸಂಗಡ ಇದ್ದು ಅವನನ್ನು ನೋಡುತ್ತಲೇ ಇದ್ದು ಅವನಿಗೆ ಸಹಾಯ ಮಾಡಿದನು. And stage by stage he raised him up. ಆತನನ್ನು ಹಂತ ಹಂತವಾಗಿ ಜೀವನದಲ್ಲಿ ಮೇಲಕ್ಕೆತ್ತಿದನು. In Daniel's life we see Daniel undergone lot of problems. ದಾನಿಯೇಲನ ಜೀವಿತವನ್ನು ಗಮನಿಸಿ ನೋಡಬೇಕಾದ್ರೆ ಅವನೂ ಸಹ ತನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರುಗೊಂಡನು. God kept his eyes upon Daniel when he was passing through the darkness in his life. He was watching over and protecting him all the time. ದೇವರು ದಾನಿಯೇಲನನ್ನು ಆತನ ಮೇಲೆ ಕಣ್ಣಿಟ್ಟು ಅವನನ್ನು ಎಲ್ಲ ಮಾರ್ಗದಲ್ಲಿಯೂ ಸರಿಯಾದಂಥ ರೀತಿಯಲ್ಲಿ ನಡೆಸುತ್ತಾ ಅವನಿಗೆ ಸುರಕ್ಷತೆಯನ್ನು, ರಕ್ಷಣೆಯನ್ನು ಕೊಡುತ್ತಾ ಬಂದನು. Yes, Daniel was put into the lion's den. ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿದರು. Did not God watch him there? ಅಲ್ಲಿ ದೇವರು ಅವನನ್ನು ನೋಡಲಿಲ್ಲವೋ? He set his eyes upon Daniel at that moment to rescue him. ಆ ಒಂದು ಸಮಯದಲ್ಲಿ ಸಹ ದೇವರು ಅವನ ಮೇಲೆ ಕಣ್ಣಿಟ್ಟು ಅವನನ್ನು ರಕ್ಷಿಸಿದನು. Saint Peter was put into the jail. ಅಲ್ಲಿ ಸಂತ ಪೇತ್ರನನ್ನು ಸಹ ಸೆರೆಮನೆಯಲ್ಲಿ ಹಾಕಿದರು. He was chained, both legs and hands were chained. ಆತನ ಎರಡೂ ಕೈ ಕಾಲುಗಳು ಸರಪಣಿಗಳಿಂದ ಕಟ್ಟಲ್ಪಟ್ಟಿತ್ತು. Did not God see him there? ದೇವರು ಆತನನ್ನು ಅಲ್ಲಿ ನೋಡಲಿಲ್ಲವೋ? God kept his eyes upon Peter and rescued him. ದೇವರು ಪೇತ್ರನ ಮೇಲೆ ದೃಷ್ಟಿ ಇಟ್ಟು ಆತನನ್ನು ಸೆರೆಮನೆಯಿಂದ ಬಿಡಿಸಿದನು. And Paul was traveling in a ship and that ship broke. This was shipwreck. God saved him. ಪೌಲನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿ ಆ ಒಂದು ಹಡಗು ಮುರಿದು ಬಿದ್ದಂಥ ಸಮಯದಲ್ಲಿ ಅಲ್ಲಿಯೂ ಸಹ ಪೌಲನನ್ನು ದೇವರು ರಕ್ಷಿಸಿದನು. Bible says, I will guide you with my eyes. I'm just watching over what's going to happen next to you. Where are you now? What's happening to you? What next going to happen? Everything I'm seeing it. Don't worry. I will guide you with my eyes. ದೇವರು ಹೇಳುವಂಥ ಮಾತು, ನೀನು ನಡೆಯುವಂಥ ಮಾರ್ಗದಲ್ಲಿ ನಿನ್ನನ್ನು ಉಪದೇಶಿಸಿ ನಾನು ನಿನ್ನನ್ನು ನಡೆಸುವೆನು ಎಂಬುದಾಗಿ. ನಿನ್ನ ಜೀವಿತದಲ್ಲಿ ನೀನು ಯಾವ ಮಾರ್ಗದಲ್ಲಿ ಹೋಗುತ್ತಾ ಇದ್ದಿ, ಎಲ್ಲಿಗೆ ಹೋಗುತ್ತಾ ಇದ್ದಿ, ಯಾವ ಕೆಲಸವನ್ನು ಮಾಡುತ್ತಾ ಇದ್ದಿ, ಮಾತ್ರವಲ್ಲದೆ ಮುಂದಕ್ಕೆ ನೀನು ಏನು ಕೆಲಸ ಮಾಡುತ್ತಿ ಎಲ್ಲವನ್ನು ನಾನು ತಿಳಿದಿರುವುದರಿಂದ ನಿನ್ನನ್ನು ರಕ್ಷಿಸಿ ನಿನ್ನನ್ನು ಕಾಪಾಡಿ ನಡೆಸುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. Hallelujah. 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 Those who fear God say hallelujah. See, as much as God keeps his eyes upon the righteous people, so much so he keeps his eyes upon the evil people also. ದೇವರು ನೀತಿವಂತರ ಮೇಲೆ ಎಷ್ಟರ ಮಟ್ಟಿಗೆ ತನ್ನ ಕಣ್ಣಿಟ್ಟು ಅವರನ್ನು ನಡೆಸುತ್ತಾನೋ ಅಷ್ಟರ ಮಟ್ಟಿಗೆ ಆತನು ದುಷ್ಟರ ಮೇಲೆಯೂ ಕಣ್ಣಿಟ್ಟಿದ್ದಾನೆ. For what? ಯಾವುದಕ್ಕಾಗಿ? He knows that they are going to do some evil work. ಅವರು ಏನಾದರೂ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ಆತನಿಗೆ ಗೊತ್ತು. Amos chapter 9 verse 8 says,
ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Behold, the eyes of the Lord are upon the sinful kingdom, and I will destroy it from the face of the earth. ಕರ್ತನಾದ ಯೆಹೋವನೆಂಬ ನಾನು ಪಾಪಮಯ ರಾಜ್ಯದ ಮೇಲೆ ದೃಷ್ಟಿ ಇಟ್ಟಿದ್ದೇನೆ, ಅದನ್ನು ಭೂಮಂಡಲದೊಳಗಿಂದ ನಾಶ ಮಾಡುವೆನು. In 1 Peter chapter 3 verse 12 also says, 1 ಪೇತ್ರ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿಯೂ ಹೇಳಲ್ಪಟ್ಟಿದೆ, the eyes of the Lord are over the righteous. At the same time, God says, the face of the Lord is against them that do evil. ಇಲ್ಲಿ 1 ಪೇತ್ರ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ, ಕೆಡುಕರಿಗೋ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You understand, when God shows kindness to the people, good people, at the same time, He is harsh to the evil people. He will destroy them. ದೇವರು ಒಳ್ಳೆಯ ಅಂದರೆ ನೀತಿವಂತರ ಜನರನ್ನು ಕಟಾಕ್ಷಿಸುವಂಥ ಸಮಯದಲ್ಲಿ, ಅವರ ಮೇಲೆ ದಯೆ ತೋರಿಸುವಾಗ, ಅವರನ್ನು ಕಣ್ಣಿಟ್ಟು ನಡೆಸುವಂಥ ಸಮಯದಲ್ಲಿ ಆತನು ಕೆಡುಕರಿಗೆ ಕೋಪವುಳ್ಳವನಾಗಿ ಕಂಡುಬರುತ್ತಾನೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. When Haman was planning to hang Mordecai, God watching both the people. He was watching Mordecai, he was watching Haman also. ಇಲ್ಲಿ ಹಾಮಾನನು ಮೊರ್ದೆಕಾಯನ್ನು ನೇಣುಗಂಬಕ್ಕೆ ಹಾಕಬೇಕೆಂಬುದಾಗಿ ಎಲ್ಲ ರೀತಿಯಾದಂಥ ತೀರ್ಮಾನಗಳನ್ನು ಮಾಡಿಕೊಂಡಿರುವಂಥ ಸಮಯದಲ್ಲಿ ದೇವರು ಹಾಮಾನನನ್ನು ಮತ್ತು ಮೊರ್ದೆಕಾಯನ್ನು ಇಬ್ಬರನ್ನೂ ಸಹ ನೋಡುತ್ತಾ ಇದ್ದನು. Here one side Mordecai was praying to God, Lord, you save me, now I'm in trouble. That also God sees. At the same time, Haman having, evil thoughts to give trouble to Mordecai and to hang him and to destroy him. That also God was seeing. ಒಂದು ಕಡೆಯಲ್ಲಿ ಗಮನಿಸಿ ನೋಡಬೇಕಾದ್ರೆ, ಮೊರ್ದೆಕಾಯ್ ದೇವರೇ ನನ್ನನ್ನು ರಕ್ಷಿಸು, ನಾನು ಪ್ರಾಣ ಭಯದಲ್ಲಿ ಕಂಡುಬರುತ್ತಾ ಇದ್ದೇನೆ, ನನ್ನನ್ನು ನಾಶ ಮಾಡುವುದಕ್ಕೆ ಜನರು ಕಾಯುತ್ತಾ ಇದ್ದಾರೆ ಎಂಬುದಾಗಿ ಮೊರೆ ಇಡುವಂತಹ ಶಬ್ದವನ್ನು ಸಹ ದೇವರು ಕೇಳಿಸಿಕೊಳ್ಳುತ್ತಾ ಇದ್ದನು, ಮೊರ್ದೆಕಾಯನ್ನು ನೋಡುತ್ತಾ ಇದ್ದನು. ಮಾತ್ರವಲ್ಲದೆ ಹಾಮಾನನು ಮೊರ್ದೆಕಾಯನ್ನು ಹೇಗಾದರೂ ಮಾಡಿ ಗಲ್ಲಿಗೇರಿಸಬೇಕೆಂಬುದಾಗಿ ಆತನು ಮಾಡುತ್ತಿರುವಂಥ ಎಲ್ಲ ಕುತಂತ್ರಗಳನ್ನು ಸಹ ದೇವರು ಗಮನಿಸುತ್ತಾ ಇದ್ದನು. Hallelujah. 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 But what did God do? ಆದರೆ ದೇವರು ಏನು ಮಾಡಿದನು? He saved Mordecai. ಆತನು ಮೊರ್ದೆಕಾಯನ್ನು ರಕ್ಷಿಸಿದನು. He hanged Haman. ಆತನು ಹಾಮಾನನನ್ನು ಗಲ್ಲಿಗೇರಿಸಿದನು. Hallelujah. 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 Those who work evil things, they will be destroyed. ಯಾರ್ಯಾರು ದುಷ್ಟತನವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವರೆನ್ನೆಲ್ಲವರನ್ನು ದೇವರು ನಾಶ ಮಾಡುವನು. They may be thinking that God cannot see and he will not able to see. I am more clever. Hello. He watches you. He gives you long rope and he pulls you at the right time, and such evil people will be no more. ಒಂದು ವೇಳೆ ದುಷ್ಟರು ತಾವು ಮಾಡುತ್ತಿರುವಂಥ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇದ್ದು ದೇವರು ನಮ್ಮನ್ನು ನೋಡುತ್ತಾ ಇಲ್ಲ, ನಾನು ಏನು ಬೇಕಾದರೂ ಮಾಡಬಹುದು ಎಂಬುದಾಗಿ ಅವರು ಇರಬಹುದು. ಆದರೂ ಸಹ ದೇವರು ತನ್ನ ಹಗ್ಗವನ್ನು ಉದ್ದಕ್ಕೆ ಬಿಡುತ್ತಾ ಇರುತ್ತಾನೆ. ಅವರು ಮನ ತಿರುಗದೆ ಹೋದರೆ ಅವರನ್ನು ಅಲ್ಲೇ ನಶಿಸಿ ಬಿಡುವನು. Even in the life of Elijah, God's prophet. ದೇವರ ಪ್ರವಾದಿಯಾದಂಥ ಎಲಿಯನ ಜೀವಿತದಲ್ಲಿಯೂ ಸಹ Elijah was running for his life. ಎಲಿಯನು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಓಡುತ್ತಾ ಇದ್ದನು. Jezebel planned to kill Elijah. ಇಜಬೆಲಳು ಎಲಿಯನನ್ನು ಕೊಲ್ಲುವುದಕ್ಕಾಗಿ ಅನೇಕ ವಿಧವಾದಂಥ ಉಪಾಯಗಳನ್ನು ಹೂಡುತ್ತಾ ಇದ್ದಳು. Finally, who got killed? ಅಲ್ಲಿ ಕೊನೆಯದಾಗಿ ಯಾರು ಕೊಲ್ಲಲ್ಪಟ್ಟರು? Jezebel was killed, not Elijah.
ಅಲ್ಲಿ ಎಲಿಯನನ್ನು ಯಾರೂ ಕೊಲ್ಲಲಿಲ್ಲ, ಆತನು ಜೀವಂತವಾಗಿದ್ದನು, ಆದರೆ ಇಜಬೇಲಳು ಕೊಲ್ಲಲ್ಪಟ್ಟಳು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Even if you see the life of Ezekiel, ಯೆಹೆಜ್ಕೇಲನ ಜೀವಿತವನ್ನು ಗಮನಿಸಿ ನೋಡಬೇಕಾದರೂ the king was in trouble. He just went to God and praying, Lord, we are in trouble and we don't have strength. And we are surrounded by our enemies. Anytime we'll be killed. Please save us. ಯೆಹೆಜ್ಕೇಲನು ದೇವರ ಬಳಿಯಲ್ಲಿ ಹೋಗಿ, ಹಿಜ್ಕೀಯ ಅರಸನು ದೇವರ ಬಳಿಯಲ್ಲಿ ಹೋಗಿ, ದೇವರೇ, ನಾವು ಈಗ ಸಂಕಟದಲ್ಲಿ ಇದ್ದೇವೆ, ನಮ್ಮನ್ನು ಬಿಡಿಸುವುದಕ್ಕೆ ಯಾರೂ ಇಲ್ಲ, ಸುತ್ತಣ ನೋಡಬೇಕಾದರೆ ಶತ್ರುಗಳು ನಮ್ಮನ್ನು ಮುತ್ತಿಕೊಂಡಿದ್ದಾರೆ, ನಮಗೆ ಸಹಾಯ ಮಾಡು ಎಂಬುದಾಗಿ ಮೊರೆ ಇಡುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. The king Sennacherib came against Ezekiel. ಸನ್ಹೆರೀಬ ಅರಸನು ಅವರಿಗೆ ವಿರುದ್ಧವಾಗಿ ಬಂದನು. What happened? ಅಲ್ಲಿ ನಡೆದದ್ದು ಏನು? God was seeing both the sides. This side also is seeing one man is crying for his life, Lord, you save me. Another man is having a evil thought to take the life of other person. ದೇವರು ಎರಡೂ ಕಡೆಗಳಲ್ಲಿಯೂ ಗಮನಿಸಿ ನೋಡುತ್ತಾ ಇದ್ದಾನೆ. ಒಂದು ಕಡೆ ನೋಡಬೇಕಾದರೆ ಒಬ್ಬ ವ್ಯಕ್ತಿಯು ದೇವರೇ ನಮ್ಮ ಪ್ರಾಣವನ್ನು ಉಳಿಸು ಎಂಬುದಾಗಿ ದೇವರ ಪಾದದಲ್ಲಿ ಬಿದ್ದು ಪ್ರಾರ್ಥಿಸುತ್ತಾ ಇದ್ದಾನೆ. ಇನ್ನೊಂದು ಕಡೆ ಗಮನಿಸಿ ನೋಡಬೇಕಾದರೆ ಅವರ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇನ್ನೊಬ್ಬ ವ್ಯಕ್ತಿಯು ಕಾಯುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hello, God's people today. Never forget, God watches over you. ದೇವರ ಮಕ್ಕಳಾಗಿರುವಂಥ ನೀವು ಈ ಒಂದು ದಿನದಲ್ಲಿ ದೇವರು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಎಂಬುದಾಗಿ ಮರೆತು ಬಿಡಬೇಡಿ. Why? ಯಾಕೆ? He watches over you, keeps his eyes upon you to know what is happening in your life and what next you will be doing it and what are the troubles which is coming against you. In all this, God wants to extend his hand to save you. ಯಾಕೆ ದೇವರು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಎಂದು ಹೇಳುವುದಾದರೆ, ಆತನು ನಿಮ್ಮ ಸಂಗಡ ಇದ್ದು ನೀವು ಯಾವುದೇ ಸಂಕಟದಲ್ಲಿ ಸಿಲುಕಿಕೊಂಡಿರುವಂತಹ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸಿ ನಿಮ್ಮ ಜೀವಿತದಲ್ಲಿ ಮುಂದಕ್ಕೆ ಏನು ನಡೆಯುತ್ತದೆ ಎಂಬುದಾಗಿ ತಿಳಿದಿರುವಂಥ ದೇವರು ನಿಮ್ಮನ್ನು ಎಲ್ಲ ಸಮಯಗಳಲ್ಲಿಯೂ ಕಾಪಾಡುವುದಕ್ಕಾಗಿ, ನಿಮಗೆ ಸಹಾಯ ಮಾಡುವುದಕ್ಕಾಗಿ ಆತನು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ. Hallelujah. 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 Even in God's people, even in the saved people, there are two categories of people. ದೇವರಿಂದ ರಕ್ಷಿಸಲ್ಪಟ್ಟಂತ ಜನರಲ್ಲಿಯೂ ಸಹ ಎರಡು ವಿಧವಾದಂಥ ಜನರುಂಟು. One is righteous people and who are obedient to God. ಮೊಟ್ಟ ಮೊದಲನೇದಾಗಿ ನೀತಿವಂತರು ಮತ್ತು ದೇವರಿಗೆ ವಿಧೇಯರಾಗುವಂಥ ಜನರು. The next one is again righteous people, and now and then they disobey God. ಇನ್ನೊಂದು ಗುಂಪಿನ ಜನರು, ಅವರು ಸಹ ನೀತಿವಂತರು, ಆದರೆ ಆಗಾಗ ದೇವರ ಮಾತಿಗೆ ಅವಿಧೇಯರಾಗುವಂಥ ವ್ಯಕ್ತಿಗಳು. Correct? ಹೌದಲ್ವಾ? One is, let it be, whatever comes, I will not disobey God, I'll follow God. ಮೊಟ್ಟ ಮೊದಲನೇದಾಗಿ ಏನೇ ಆಗಲಿ ನಾನು ದೇವರ ಮಾತಿಗೆ ತಪ್ಪೋದಿಲ್ಲ, ಆತನಿಗೆ ವಿಧೇಯನಾಗುತ್ತೇನೆ ಎಂದು ಹೇಳುವಂಥ ಜನರು. But another one, we have our own whims and fancies. So if it doesn't suit, we'll not obey God, we'll go around, again come back, again you go around, come back. There are two types of people. ಇನ್ನೊಂದು ಗುಂಪಿನ ಜನರು, ನಮಗೆ ಇಷ್ಟವಿದ್ದರೆ ಅಲ್ಲಿ ಇರುತ್ತೇವೆ, ಇಲ್ಲವಾದರೆ ಇಲ್ಲಿ ಲೋಕದ ಕಾರ್ಯಗಳನ್ನು ಗಮನಿಸಿ ನೋಡಿ ಅದಕ್ಕೆ ತಕ್ಕಂತೆ ನಾವು ನಮ್ಮ ಜೀವಿತವನ್ನು ಅಳವಡಿಸಿಕೊಂಡು ಸ್ವಲ್ಪ ದೇವರಲ್ಲಿರೋದು, ಆಮೇಲೆ ಸ್ವಲ್ಪ ಪ್ರಪಂಚದ ಕಾರ್ಯಗಳಿಗೆ ನಾವು ಹೋಗಿ ಅದರಲ್ಲಿ ನಮ್ಮ ಜೀವನವನ್ನು ಕಳೆಯುವುದು. ಈ ರೀತಿಯಾಗಿ ದೇವರ ಹತ್ರ ಬರೋದು ದೂರ ಹೋಗೋದು, ಬರೋದು ದೂರ ಹೋಗೋದು, ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. So let's take the first case, a person, righteous person and obedient person. ಮೊಟ್ಟ ಮೊದಲನೇದಾಗಿ ಇರುವಂಥದ್ದು ನೀತಿವಂತನಾಗಿ ದೇವರಿಗೆ ವಿಧೇಯನಾಗಿರುವಂಥ ವ್ಯಕ್ತಿಯನ್ನು ಗಮನಿಸೋಣ. How God keeps his eyes upon those people and how he guides them.
ದೇವರು ಆ ರೀತಿಯಾದಂಥ ವ್ಯಕ್ತಿಗಳ ಮೇಲೆ ಹೇಗೆ ದೃಷ್ಟಿ ಇಟ್ಟು ಅವರನ್ನು ನಡೆಸುತ್ತಾನೆ ಎಂಬುದಾಗಿ ಗಮನಿಸೋಣ. So being righteous and obedient, does it mean that we will not get any trouble, any pain, any suffering, no evil things come to us? ದೇವರಿಗೆ ನಾವು ವಿಧೇಯರಾಗಿದ್ದು ನೀತಿವಂತರಾಗಿರುವುದಾದರೆ ನಮಗೆ ಯಾವುದೇ ಸಂಕಟಗಳು, ನೋವುಗಳು, ಕಷ್ಟಗಳು ಬರುವುದಿಲ್ಲ ಎಂಬುದಾಗಿ ಅರ್ಥವೋ? No, Bible doesn't say that. ಸತ್ಯವೇದವು ಆ ರೀತಿಯಾಗಿ ಹೇಳುವುದಿಲ್ಲ. Even if you are a righteous person, even if you are an obedient person, even if you are following every step what God gives you, still will pass through the evil path sometime. ನಾವು ದೇವರಿಗೆ ವಿಧೇಯರಾಗಿದ್ದು ಆತನಲ್ಲಿ ನಾವು ನೀತಿವಂತರಾಗಿ ಕಂಡುಬಂದರೂ ಸಹ ನಮ್ಮ ಜೀವಿತದಲ್ಲಿಯೂ ಆ ವ್ಯಕ್ತಿಗಳು ಅನೇಕ ರೀತಿಯಾದಂಥ ಮಾರ್ಗದಲ್ಲಿ, ಕತ್ತಲೆಯ ಮಾರ್ಗದಲ್ಲಿ ಹಾದು ಹೋಗಬೇಕಾದಂಥ ಪರಿಸ್ಥಿತಿಗಳು ಬರುತ್ತವೆ. Once we know, we take the case of Elijah. ಎಲಿಯನ ಜೀವಿತವನ್ನು ಗಮನಿಸಿ ನೋಡಬಹುದು. In Romans chapter 11:2, St. Paul writes to Romans, he says, God hath not cast away his people which ye foreknew. God has not cast away his people which ye foreknew. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡಲಿಲ್ಲ. He'll never disown his own people at any cost. ಆತನು ಯಾವುದೇ ಒಂದು ಸಮಯದಲ್ಲಿಯೂ ತನ್ನ ಜನರನ್ನು ಬಿಟ್ಟು ಬಿಡುವುದಿಲ್ಲ. But in Elijah's life, he goes to God. Elijah goes to God and demands. He says, Lord, I'm the only person left. No other people in this world, righteous people are there because they killed. The evil people have killed everyone. I'm the only one left. ಅಲ್ಲಿ ಎಲಿಯನು ಸಹ ದೇವರ ಬಳಿಯಲ್ಲಿ ಹೋಗಿ ಹೇಳುವಂಥ ಮಾತು, ದೇವರೇ, ಇಲ್ಲಿ ಇದ್ದಂಥ ಪ್ರವಾದಿಗಳನ್ನೆಲ್ಲ ಜನರು ಕೊಂದು ಹಾಕಿದ್ದಾರೆ, ಉಳಿದಿರುವುದು ನಾನು ಒಬ್ಬನೇ ಎಂಬುದಾಗಿ ಹೋಗಿ ದೇವರಲ್ಲಿ ಮೊರೆ ಇಡುವಂಥ ಸಮಯದಲ್ಲಿ What was the answer of God? ಅದಕ್ಕೆ ದೇವರ ಉತ್ತರವೇನು? God answered saying, I have reserved to myself 7,000 men who have not bowed the knee to the image of Baal. ಅಲ್ಲಿ ದೇವರು ಆತನಿಗೆ ಕೊಡುವಂಥ ಉತ್ತರವೇನೆಂದರೆ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ. Hallelujah. 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 You may be thinking you are the only person left. So you go and complain, Lord, no Christians now everywhere, all gone. They are all been killed or destroyed. I'm the only person left. What is this you are doing it? God says, hello, it is not only you. I have reserved 7,000 people. He has chosen and kept them under his fold. ಇಲ್ಲಿ ದೇವರ ಬಳಿಯಲ್ಲಿ ನಾವು ಹೋಗಿ ಹೇಳಬಹುದು, ದೇವರೇ, ಯಾವುದೇ ಕ್ರೈಸ್ತರು ಇನ್ನು ಉಳಿದಿಲ್ಲ, ಉಳಿದಿರುವುದು ನಾನು ಒಬ್ಬನೇ ಎಂಬುದಾಗಿ ಆತನ ಬಳಿಯಲ್ಲಿ ನಾವು ಹೋಗಿ ಹೇಳಬಹುದು. ಆದರೂ ಸಹ ಆತನು ಹೇಳುವಂಥ ಮಾತು, ಉಳಿದಿರುವುದು ನೀನು ಒಬ್ಬನೇ ಮಾತ್ರವಲ್ಲ, ನನಗೋಸ್ಕರ ನಾನು ಜನರನ್ನು ಆರಿಸಿಕೊಂಡಂಥವರನ್ನು ಉಳಿಸಿಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. Hallelujah. Many times we complain this to God, Lord, I'm the only person suffering like this. ಅನೇಕ ವೇಳೆಗಳಲ್ಲಿ ನಾವು ದೇವರಿಗೆ ದೂರ ಹೇಳುವಂಥದ್ದು, ದೇವರೇ, ನಾನು ಒಬ್ಬನೇ ಈ ರೀತಿಯಾಗಿ ಕಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತೇವೆ. If you see the life of Elijah, he was a person who brought down fire from heaven, a great prophet. No one else has done that. ಎಲಿಯನ ಜೀವಿತವನ್ನು ಗಮನಿಸಿ ನೋಡಬೇಕಾದ್ರೆ ಆತನು ಆಕಾಶದಿಂದ ಬೆಂಕಿಯನ್ನು ಇಳಿಸಿದಂಥ ವ್ಯಕ್ತಿಯು ಈ ರೀತಿಯಾಗಿ ಮುಂದೆ ಇನ್ನು ಯಾರು ಈ ರೀತಿಯಾಗಿ ಮಾಡಿರಲೇ ಇಲ್ಲ. Such a powerful prophet. ಈ ರೀತಿಯಾಗಿ ಬಲವುಳ್ಳಂತ ಒಬ್ಬ ಪ್ರವಾದಿಯಾಗಿದ್ದನು. And
You know, such a great man was running for his life. ಇಷ್ಟು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿಯು ಈಗ ತನ್ನ ಪ್ರಾಣಕ್ಕಾಗಿ ಓಡಿ ಹೋಗುತ್ತಾ ಇದ್ದಾನೆ. What happened to his faith? ಆತನ ನಂಬಿಕೆ ಏನಾಯಿತು? Now, if you refer to 1 Kings chapter 19, ಒಂದು ಅರಸುಗಳು 19ನೇ ಅಧ್ಯಾಯವನ್ನು ಗಮನಿಸುವಾಗ now from first onwards you can see Ahab the king has told his wife Jezebel all that Elijah has done and how he slain the prophets of Baal. And Jezebel sent a messenger to Elijah saying, so let the gods do to me and more also, if I make not thy life as the life of one of them by tomorrow about this time. Tomorrow by this time your head will not be there. ಇಲ್ಲಿ ಆ ಅರಸನಾದಂಥ ಅಹಾಬನು ಎಲಿಯನು ಮಾಡಿದಂಥ ಪ್ರತಿಯೊಂದು ಕಾರ್ಯವನ್ನು ತನ್ನ ಹೆಂಡತಿಯಾದಂಥ ಇಜಬೆಲಳಿಗೆ ಹೇಳುತ್ತಾನೆ. ಆಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಹೇಳುವಂಥ ಮಾತನ್ನು 1 ಅರಸುಗಳು 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಹಾಗಾದರೆ ಮರುದಿನ ನಿನ್ನ ತಲೆ ಇರುವುದಿಲ್ಲ ಎಂಬುದಾಗಿ ಆಕೆಯು ಹೇಳಿ ಕಳುಹಿಸುತ್ತಾಳೆ. A great prophet, now when he heard someone saying that in 24 hours I'll take your head off, he got scared and lost his faith and running for his life to save himself. ಇಲ್ಲಿ ಉತ್ತಮವಾದಂಥ ಪ್ರವಾದಿಯು ಆತನು ಅನೇಕ ಅದ್ಭುತಗಳನ್ನು ಮಾಡಿದಾತನು ಈಗ ನಿನ್ನ ತಲೆಯು ತೆಗೆಯಲ್ಪಡುತ್ತದೆ ಎಂದು ಹೇಳಿದ ತಕ್ಷಣ ಆತನು ತನ್ನ ಪ್ರಾಣಕ್ಕಾಗಿ ಈಗ ಓಡುತ್ತಾ ಇದ್ದಾನೆ. Hallelujah. Hallelujah. Many a times people who are seen the miracle of God also get scared. ಅನೇಕ ವೇಳೆಗಳಲ್ಲಿ ದೇವರ ಅದ್ಭುತಗಳನ್ನು ನೋಡುತ್ತಾ ಇರುವಂಥ ವ್ಯಕ್ತಿಗಳು ಸಹ ಅವರಿಗೆ ಕಷ್ಟಗಳು ಸಂಭವಿಸುವಾಗ ಅವರು ಭಯಪಡುತ್ತಾರೆ. And we forget that our God is watching over us, his eyes is upon us and he is the one who is guiding us. ನಾವು ಆ ಸಮಯದಲ್ಲಿ ದೇವರು ನಮ್ಮನ್ನು ನೋಡುತ್ತಾ ಇದ್ದಾನೆ, ಆತನು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಾತನು ಎಂಬುದಾಗಿ ಮರೆತು ಬಿಡುತ್ತೇವೆ. And this great prophet runs for his life and because he was so tired he sat down under a juniper tree and he tells God, enough, let me die. ಇಲ್ಲಿ ಇಷ್ಟು ದೊಡ್ಡ ಪ್ರವಾದಿಯು ತಾನು ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆತನು ಓಡಿ ಹೋಗುತ್ತಾನೆ. ಮಾತ್ರವಲ್ಲದೆ ಒಂದು ಸ್ಥಳದಲ್ಲಿ ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ದೇವರೇ ನನಗೆ ಸಾಕಾಯಿತು ಎಂಬುದಾಗಿ ದೇವರಲ್ಲಿ ಮೊರೆ ಇಡುತ್ತಾನೆ. Hallelujah. Hallelujah. Now many times we also do the same thing, correct? Enough, Lord God, enough, let me die. ನಾವು ಸಹ ಅನೇಕ ವೇಳೆಗಳಲ್ಲಿ ಹೀಗೆ ಮಾಡುತ್ತೇವೆ. ದೇವರೇ ಸಾಕಾಯ್ತಪ್ಪ, ನಾನೀಗ ಸತ್ರೆ ಸಾಕು ಎಂಬುದಾಗಿ ಹೇಳ್ತಾ ಇರುತ್ತೇವೆ. Enough, I can't handle it anymore. ಇದನ್ನು ನನ್ನಿಂದ ನಡೆಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ Let me ಹೇಳುತ್ತೇವೆ. die. ನಾನು ಸತ್ರೆ ಸಾಕು. Hello, I'll keep my eyes upon you and I'll guide you, God says. ದೇವರು ಹೇಳುವಂತ ಮಾತು, ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು ನಿನ್ನನ್ನು ನಡೆಸುವೆನೆಂಬುದಾಗಿ. He was tired and worn out, he was sleeping under the juniper tree and an angel of God came and touched him and said, hello, tapped him and said, get up man, eat. ಆತನು ಆಯಾಸಗೊಂಡು ದಣಿವಾರಿಸಿಕೊಳ್ಳುವುದಕ್ಕೆ ಜಾಲಿ ಗಿಡದ ಕೆಳಗೆ ಮಲಗಿಕೊಂಡಿರುವಂತಹ ಸಮಯದಲ್ಲಿ ದೇವದೂತನು ಬಂದು ತಟ್ಟಿ ಎಬ್ಬಿಸಿ ಎದ್ದು ಊಟ ಮಾಡು ಎಂಬುದಾಗಿ ಹೇಳ್ತಾನೆ. Hallelujah. Hallelujah. You know, we always want wherever we are, some Zomato fellow or Swiggy fellow will come and deliver the food. ನಮಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಈ ಝೊಮ್ಯಾಟೊ ಸ್ವಿಗ್ಗಿಯವರು ಬಂದು ಆಹಾರವನ್ನು ಕೊಟ್ಟು ಹೋಗುತ್ತಾರೆ. See here, God sends a Zomato person, an angel of God comes and gives a food there and saying that, come on man, get up, eat and sleep.
ಇಲ್ಲಿ ದೇವರು ಝೊಮ್ಯಾಟೊ ವ್ಯಕ್ತಿಯನ್ನು ಅಂದರೆ ದೇವದೂತನನ್ನು ಕಳುಹಿಸಿ ಆತನಿಗೆ ಆಹಾರವನ್ನು ಕೊಟ್ಟು ತಟ್ಟಿ ಎಬ್ಬಿಸಿ ನೀನು ತಿಂದು ಉಂಡು ಮಲಗು ಎಂಬುದಾಗಿ ಹೇಳ್ತಾನೆ. Not one time, 3 times he says that. ಒಂದು ಬಾರಿ ಅಲ್ಲ, 3 ಬಾರಿ ಇದನ್ನು ಆತನು ಹೇಳ್ತಾನೆ. After third time he eaten, he got the full strength and power and ran to Horeb 40 days and night. ಆತನು 3ನೆಯ ಬಾರಿ ಎದ್ದು ತಿಂದು ಅಲ್ಲಿದ್ದಂಥ ನೀರನ್ನು ಕುಡಿದು ಆತನು ಅದರ ನಂತರ ಹೋರೇಬಿಗೆ ಓಡಿ ಹೋಗುತ್ತಾನೆ. ಅದಕ್ಕೆ 40 ದಿನ ರಾತ್ರಿ ಆತನು ಪ್ರಯಾಣ ಮಾಡಿದನು. Hallelujah. 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 God keeps his eyes upon the people. Even if you are tired and if you are angry, you are so worn out. Hello. That also he watches, and what you need, he gives you. If you require food, hello, take this food. And same Eli was there without food. He sends a crow there as a Zomato person to deliver the food. ನಾವು ಎಲ್ಲಿದ್ದರೂ ಸಹ ಹೇಗಿದ್ದರೂ ಆಯಾಸಗೊಂಡಿದ್ದರೂ ಹಸಿವಿನಿಂದ ಬಳಲುತ್ತಾ ಇದ್ದರೂ ಸಹ ದೇವರು ನಮ್ಮನ್ನು ನೋಡುತ್ತಾ ಇದ್ದು ಆ ಸಮಯಕ್ಕೆ ನಮಗೆ ಏನು ಬೇಕೋ ಅದನ್ನು ಒದಗಿಸುವುದು ಮಾತ್ರವಲ್ಲದೆ ನಮ್ಮನ್ನು ಮುಂದಕ್ಕೆ ನಡೆಸುವ ಆತನಾಗಿದ್ದಾನೆ. ಇದೇ ಎಲಿಯನ್ನು ಸಹ ಆತನು ಹಸಿವಿನಿಂದ ಕೆರೀತ್ ಹಳ್ಳದಲ್ಲಿ ಇರುವಂತಹ ಸಮಯದಲ್ಲಿ ದೇವರು ಅಲ್ಲಿಗೂ ಸಹ ಕಾಗೆಯ ಮುಖಾಂತರವಾಗಿ ಅವನಿಗೆ ಆಹಾರವನ್ನು ಒದಗಿಸುತ್ತಾನೆ. Hallelujah. 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 Okay. What happened to this same Elijah? Again running to where? To a cave to hide himself. ಇಲ್ಲಿ ಎಲಿಯನಿಗೆ ಏನಾಯಿತು? ಆತನು ಮತ್ತೆ ಓಡ್ತಾ ಇರುವುದು ಯಾವುದಕ್ಕಾಗಿ? ಆ ಒಂದು ಗವಿಯಲ್ಲಿ ಅಡಗಿಕೊಂಡಿರುವುದಕ್ಕಾಗಿ. He doesn't want to come out to be seen by Jezebel because he still feared that she will kill him. ಈಗಲೂ ಸಹ ಆತನು ಹೊರಗೆ ಬರುವುದಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಇಜಬೇಲಳು ಎಲ್ಲಿ ನೋಡಿದರೂ ಆತನನ್ನು ಕೊಲ್ಲುವಳು ಎನ್ನುವಂತ ಒಂದು ಭಾವನೆಯು ಅವನಲ್ಲಿ ಕಂಡು ಬಂದಿತ್ತು. Many a times you have that, we see miracle after miracle, but still we feel that we are controlled or ruled by the earthly people. ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ನಮ್ಮ ಕಣ್ಣೆದುರಿಗೆ ನಡೆಯುತ್ತಾ ಇರುವುದನ್ನು ನೋಡಿದರೂ ಸಹ ಈ ಲೋಕದಲ್ಲಿ ಕಂಡುಬರುವಂಥ ಜನರ ಮಾತಿಗೆ ಮರುಳಾಗಿ ಅದನ್ನೇ ನಾವು ಹೆಚ್ಚಾಗಿ ಹಿಡಿದುಕೊಂಡು ಭಯದಿಂದ ಇರುವಂತವರಾಗಿದ್ದೇವೆ. So this man goes there to a cave and hides himself. ಈ ವ್ಯಕ್ತಿಯು ಹೋಗಿ ಒಂದು ಗವಿಯಲ್ಲಿ ತಾನು ಅಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ. In that cave, God calls him. Verse 10, he said, what happened? So in 9, he says, God comes to the cave and tells him, hello, Elijah, what happened to you? Why are you hiding in the cave? ಇಲ್ಲಿ 9ನೇ ವಾಕ್ಯದಲ್ಲಿ ದೇವರ ಎಲಿಯನೊಂದಿಗೆ ಮಾತನಾಡುವಂಥ ಒಂದು ಸಮಯ, ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. Many a time God asks the same thing to us also. What are you doing here? ಅನೇಕ ವೇಳೆಗಳಲ್ಲಿ ನಾವು ಸಹ ಬಚ್ಚಿಟ್ಟುಕೊಂಡಿರುವಂಥ ಸಮಯದಲ್ಲಿ ದೇವರು ನಮ್ಮನ್ನು ನೋಡಿ ಕೇಳುವಂಥ ಪ್ರಶ್ನೆಯು ನೀನು ಇಲ್ಲೇನು ಮಾಡುತ್ತಿದ್ದಿ? We are not supposed to be there. ನಾವು ಅಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. We are not supposed to be hiding. ನಾವು ಮರೆಯಾಗಿರುವಂಥ ಅವಶ್ಯಕತೆ ಇಲ್ಲ. We are supposed to rule. ನಾವೆಲ್ಲರೂ ಆಳುವಂಥವರು. We are not supposed to be ruled by people. ನಾವು ಬೇರೆ ಜನರಿಂದ ಆಳ್ವಿಕೆ ಪಡುವಂತ ವ್ಯಕ್ತಿಗಳಲ್ಲ. Hallelujah. Hallelujah. So what are you doing here hiding yourself? ನೀನು ಇಲ್ಲಿ ಬಚ್ಚಿಟ್ಟುಕೊಂಡು ಏನು ಮಾಡುತ್ತಾ ಇದ್ದಿ? For that, Elijah says, Lord, I have been very jealous for the Lord God of hosts, for the children of Israel. But the children of Israel have forsaken thy covenant, thrown down thine altar, slain thy prophets with the sword, and even I am the only fellow left out, and they seek my life to take it away. ಅದಕ್ಕೆ ಎಲಿಯನು ದೇವರಿಗೆ ಕೊಡುವಂತ ಉತ್ತರ,
10ನೇ ವಾಕ್ಯದಲ್ಲಿ ನೋಡುತ್ತೇವೆ, ಸೇನಾಧೀಶ್ವರನಾದ ಈ ದೇವರೇ, ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. Hallelujah. 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 See the complaint now. He says, Lord, I am the only person left. And it is because I want to follow you. But all these people are not going to church. They are not coming to church. They are not worshiping you. When they find me, they want to kill me. These are the complaints. ಈಗ ಆತನು ದೇವರ ಮುಂದೆ ಹೇಳುವಂಥ ದೂರಿನ ಮಾತುಗಳು, ದೇವರೇ, ನಾನು ನಿನ್ನನ್ನು ಆರಾಧಿಸಬೇಕು, ನೀನು ಹೇಳುವಂಥ ಮಾತನ್ನು ಕೇಳಬೇಕು, ನಿನ್ನ ಬಳಿಗೆ ನಾನು ಇರಬೇಕೆಂಬುದಾಗಿ ಬಯಸುತ್ತೇನೆ. ಆದರೆ ಈ ಜನರು ನಿನ್ನನ್ನು ಆರಾಧಿಸುವುದಿಲ್ಲ, ನಿನ್ನ ಮಾತನ್ನು ಕೇಳುವುದಿಲ್ಲ, ಈಗ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಆತನು ಹೇಳುವಂಥ ಮಾತಾಗಿದೆ. Hallelujah. 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 So God says to him, hello, don't bother about all those things. It is not your duty. Here, you come out and do your duty. ದೇವರು ಆತನಿಗೆ ಹೇಳುವಂಥ ಮಾತು, ನೀನು ಅದನ್ನು ಕುರಿತಾಗಿ ಚಿಂತಿಸಬೇಡ, ನಿನ್ನ ಕೆಲಸವೇನೆಂದು ಹೇಳುವುದಾದರೆ ಅದನ್ನು ಮಾತ್ರ ನೀನು ಮಾಡುವುದಕ್ಕೆ ಹೊರಗಡೆ ಬಾ ಎಂಬುದಾಗಿ ಕರೆಯುತ್ತಾನೆ. Many a times you have complaints about other person, that pastor, this church, that church. Hello, that's not your business. ನಾವು ಅನೇಕ ವೇಳೆಗಳಲ್ಲಿ ಅನೇಕ ಜನರನ್ನು ಕುರಿತಾಗಿ ಕೊರತೆಯಾಗಿ ಮಾತಾಡುತ್ತೇವೆ. ಇವರು ಈ ರೀತಿಯಾಗಿ ಮಾಡಿದ್ರು, ಅವರು ಆ ರೀತಿಯಾಗಿ ಮಾಡಿದ್ರು, ಆ ಚರ್ಚಲ್ಲಿ ಈ ರೀತಿಯಾಗಿದೆ, ಈ ಚರ್ಚಲ್ಲಿ ಈ ರೀತಿಯಾಗಿ, ಈ ಪಾಸ್ಟರ್ ಈ ರೀತಿಯಾಗಿ ಮಾತಾಡಿದ್ರು ಎಂಬುದಾಗಿ ಬೇರೆಯವರ ಬಗ್ಗೆ ಕೊರತೆಯಾಗಿ ಹೇಳುತ್ತೇವೆ ಹೊರತು ನಮ್ಮ ಕೆಲಸವನ್ನು ಮಾಡುವುದಿಲ್ಲ. ಆದ್ದರಿಂದ ದೇವರು ಹೇಳುವಂಥ ಮಾತು, ನಿಮಗೆ ಕೊಟ್ಟಿರುವಂಥ ಕೆಲಸವನ್ನು ನೀವು ಮಾಡಿರಿ ಎಂಬುದಾಗಿ. Come out. I have called you for a purpose. ನೀವು ಹೊರಕ್ಕೆ ಬನ್ನಿ, ಯಾಕೆಂದರೆ ನಾನು ಒಂದು ತೀರ್ಮಾನದೊಂದಿಗೆ ನಿಮ್ಮನ್ನು ಕರೆದಿದ್ದೇನೆ. Hallelujah. Hallelujah. Go and anoint King Jehu and Elisha. ನೀನು ಹೋಗಿ ಅಲ್ಲಿ ಇರುವಂತ ಅರಸನೊಂದಿಗೆ ಮಾತನಾಡು. 3 people, yes, anointed with the power of God. ಇಲ್ಲಿ ದೇವರ ಆತ್ಮನಿಂದ ಆತನು 3 ಜನರನ್ನು ಅಭಿಷೇಕಿಸಿದನು. God called him for making kings, making prophets. ದೇವರು ನಿಮ್ಮನ್ನು ಅರಸರನ್ನು ಅಭಿಷೇಕಿಸುವುದಕ್ಕೂ ಮತ್ತು ಪ್ರವಾದಿಗಳನ್ನು ಎಬ್ಬಿಸುವುದಕ್ಕೂ ಕರೆದಿದ್ದಾನೆ. That's your duty. ಅದು ನಿಮ್ಮ ಕೆಲಸವಾಗಿದೆ. And this Jezebel will not be there anymore. ಈ ಇಜಬೇಲಳು ಇನ್ನು ಮುಂದೆ ಇರುವುದಿಲ್ಲ. Those who are coming after your life, they will not be seen. ನಿಮ್ಮ ಜೀವಕ್ಕಾಗಿ ಹುಡುಕಿಕೊಂಡು ಓಡುತ್ತಾ ಬರುತ್ತಾ ಇರುವಂತವರು ಇನ್ನು ಮುಂದೆ ಇರುವುದಿಲ್ಲ. They have kept a time limit of 24 hours to remove her head, but mind you, their head will not be there. ನಿಮ್ಮ ತಲೆಯನ್ನು ಕಡಿಯುವುದಕ್ಕಾಗಿ ಅವರು 24 ಗಂಟೆಗಳ ಸಮಯವನ್ನು ಇಟ್ಟಿದ್ದಾರೆ, ಆದರೆ ಅವರ ತಲೆಯೇ ಇರೋದಿಲ್ಲ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. Hallelujah. 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 Two kings is first. One, Jehu was a king, and Asael as a king of Syria, and Elisha as a prophet. The powerful man of God, is supposed to do, he goes there and anoints all these people. ದೇವರು ಹಜಾಯೇಲ ಎನ್ನುವಂಥ ಅರಸನನ್ನು, ಯೇಹು ಎನ್ನುವಂಥ ಅರಸನನ್ನು ಅಭಿಷೇಕಿಸುವುದಕ್ಕೂ ಮತ್ತು ಎಲಿಷಾ ಎನ್ನುವಂಥ ಪ್ರವಾದಿಯನ್ನು ಎಬ್ಬಿಸುವುದಕ್ಕಾಗಿಯೂ ಎಲಿಯನನ್ನು ಅಲ್ಲಿ ಗುರುತಿಸಿಟ್ಟಿದ್ದನು. ಆಗ ಎಲಿಯನು ಹೋಗಿ ಇವರನ್ನೆಲ್ಲ ಅಭಿಷೇಕಿಸಿ ತನ್ನ ಕೆಲಸವನ್ನು ಮಾಡುತ್ತಾನೆ. Hallelujah. 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 You see this 2 kingdoms. Now he was running for his life, but he goes there and establishes 2 kingdoms.
ಆತನು ತನ್ನ ಪ್ರಾಣಕ್ಕಾಗಿ ಓಡ್ತಾ ಇದ್ದಂಥ ವ್ಯಕ್ತಿ ಎಲಿಯನು. ಆದರೆ ಈಗ ದೇವರು ಕರೆದ ನಂತರ ಆತನು ಹೋಗಿ 2 ಅರಸರನ್ನು ಅಭಿಷೇಕಿಸುತ್ತಾನೆ, 2 ರಾಜ್ಯಭಾರವನ್ನು ಆತನು ಹೊರುತ್ತಾನೆ. ಮಾತ್ರವಲ್ಲದೆ ಒಬ್ಬ ಪ್ರವಾದಿಯನ್ನು ಆತನು ಅಭಿಷೇಕಿಸುತ್ತಾನೆ. You require one more assistant. God says, now you are tired. Don't worry. I'll give one more assistant, Elisha. He'll be with you. ನೀನು ಈಗ ಆಯಾಸಗೊಂಡಿದ್ದಿ, ನಿನಗೆ ಬೇಕಾಗಿರುವಂಥ ಒಬ್ಬ ಸಹಾಯಕನನ್ನು ಕೊಡುತ್ತೇನೆ ಎಂಬುದಾಗಿ ಎಲೀಷನನ್ನು ಆತನ ಸಂಗಡ ಇಡುತ್ತಾನೆ. Hallelujah. 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 So God knows wherever you go, whatever problem you're facing, if you are a righteous man and obedient to God, God will follow you all through your lives. Every step you go through, God knows. ನೀನು ದೇವರ ಮಾತಿಗೆ ವಿಧೇಯರಾಗಿ ನೀತಿವಂತರಾಗಿ ಕಂಡುಬರುವಂಥ ಸಮಯದಲ್ಲಿ ನೀವು ಹೋಗುವಂಥ ಪ್ರತಿಯೊಂದು ಮಾರ್ಗವು, ನೀವು ಇಡುವಂಥ ಪ್ರತಿಯೊಂದು ಹೆಜ್ಜೆಯು ದೇವರಿಗೆ ಗೊತ್ತಿರುತ್ತದೆ. ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು, ಮುಂದಕ್ಕೆ ನಿಮ್ಮ ಜೀವಿತದಲ್ಲಿ ಏನು ನಡೆಯುತ್ತದೋ ಎಲ್ಲವೂ ಆತನಿಗೆ ತಿಳಿದಿರುವಂಥ ರೀತಿಯಲ್ಲಿ ಆತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. Hallelujah. 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 In Job's life also God knows. He passed through, Job went through heavy sickness, but God was with him, keeping his eyes upon him, given him back good health. Again the family he lost, the children he lost, everything came back to him in double fold. ಯೋಬನ ಜೀವಿತದಲ್ಲಿಯೂ ಗಮನಿಸಿ ನೋಡಬೇಕಾದರೆ ಆತನು ಅನೇಕ ಸಂಕಟಗಳನ್ನು, ವೇದನೆಗಳನ್ನು, ನಷ್ಟಗಳನ್ನು ಎದುರು ನೋಡಬೇಕಾಯಿತು. ದೇಹದಲ್ಲಿ ಅನಾರೋಗ್ಯವೂ ಸಹ ಉಂಟಾಯಿತು. ಈ ರೀತಿಯಾಗಿ ಇರುವಂಥ ಸಮಯದಲ್ಲಿಯೂ ಸಹ ಆತನು ದೇವರ ಸಂಗಡ ಇದ್ದಂಥ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ ನಾವು ಗಮನಿಸಿ ನೋಡುತ್ತೇವೆ. ನಂತರ ಆತನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡಂಥ ಪ್ರತಿಯೊಂದನ್ನು 2ರಷ್ಟಾಗಿ ಆತನು ಪಡೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. Hallelujah. Hallelujah. God will not let down the righteous people, and the righteous people never see the failure in their lives. ದೇವರು ನೀತಿವಂತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ನೀತಿವಂತರು ತಮ್ಮ ಜೀವಿತದಲ್ಲಿ ಸೋಲನ್ನು ಕಾಣುವುದೇ ಇಲ್ಲ. So now we see the second case. ಈಗ ನಾವು 2ನೆಯ ರೀತಿಯಾದಂಥ ವ್ಯಕ್ತಿಗಳನ್ನು ಗಮನಿಸೋಣ. Righteous people, ಅವರು ನೀತಿವಂತರು, but now and then they are disobedient to God. ಅವರು ಆಗಾಗ ದೇವರಿಗೆ ಅವಿಧೇಯರಾಗುವಂಥ ವ್ಯಕ್ತಿಗಳು. So what you will do? ಆಗ ಅವ್ರು ಏನು ಮಾಡ್ತಾನೆ? If your children, your own children, but sometimes they make all kinds of mischievous things, what do you do? ನಿಮ್ಮ ಸ್ವಂತ ಮಕ್ಕಳು ಆದರೂ ಸಹ ಅವರು ಕೆಲವು ವೇಳೆಗಳಲ್ಲಿ ಬೇಡದೇ ಇರುವಂಥ ಕಾರ್ಯಗಳನ್ನು ಮಾಡುತ್ತಾರೆ. ಆಗ ನೀವೇನು ಮಾಡುವಿರಿ? ಸಪ್ರೇಟ್ ಒಂದು ಕೋಲು ಇಲ್ಲ ಇದರ. ಸೊ ಅದೇನು ಮಾಡ್ತೀವಿ ಅವಾಗ ತಪ್ಪು ಮಾಡುವ ಸಮಯದಲ್ಲಿ ವೆನ್ ಎವರ್ ಯು ಡೂ ರಾಂಗ್ ಟಕ್ ಅಂತ ಒಂದು ಒದ್ದೆ ಇಲ್ಲ, ಅದೇ ನಾವು ವಿ ಸಿ ದ ಸೆಕೆಂಡ್ ಕೇಸ್, ಇನ್ ದ ಕೇಸ್ ಆಫ್ ಜೋನಾ. ಈಗ ನಾವು 2ನೆಯ ವ್ಯಕ್ತಿಯನ್ನು ಗಮನಿಸಿ ನೋಡೋಣ. ಅದು ಯೋನನ ಚರಿತ್ರೆ. Jonah was a prophet of God. ಯೋನನು ದೇವರ ಪ್ರವಾದಿಯಾಗಿದ್ದನು. And God told Jonah, you go and preach in Nineveh. Those people are highly, they are skinful people. They're sinning every day. Their sin reaches me to the heaven. So I want to destroy them. But go and preach them. Tell the gospel to God, to them. ದೇವರು ಹೇಳುವಂಥ ಮಾತು, ನೀನು ಹೋಗಿ ಅಲ್ಲಿ ಜನರು ಬಹಳವಾಗಿ ಪಾಪ ಮಾಡಿದ್ದಾರೆ, ನನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ನಡೆಸುತ್ತಾ ಇದ್ದಾರೆ, ಆದ್ದರಿಂದ ಅಲ್ಲಿ ಹೋಗಿ ದೇವರ ಕೋಪವು ಅವರ ಮೇಲೆ ಇಳಿಯುವುದು ಎಂಬುದಾಗಿ ನೀನು ಅವರಿಗೆ ಸಾರು ಎಂಬುದಾಗಿ ಕಳಿಸುತ್ತಾನೆ. But what did Jonah do? ಆದರೆ ಯೋನನು ಮಾಡಿದ್ದೇನು? His work is being a prophet. He is supposed to obey God and go and tell the people what God says. ಆತನು ದೇವರ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ದೇವರು ಏನು ಹೇಳುತ್ತಾನೋ ಅದನ್ನು ಹೋಗಿ ಜನರಿಗೆ ತಿಳಿಸುವಂಥದ್ದು ಆತನ ಕರ್ತವ್ಯವಾಗಿತ್ತು. But this fellow, he doesn't want to listen to God now.
ಆದರೆ ಈ ವ್ಯಕ್ತಿಯು ದೇವರ ಮಾತಿಗೆ ಕಿವಿಗೊಡುವುದಕ್ಕೆ ಇಷ್ಟವಿಲ್ಲ. He took a ship to Tarshish and want to go away from the presence of God. ಆತನು ತಾರ್ಷೀಷಿಗೆ ಹಡಗನ್ನು ತೆಗೆದುಕೊಂಡು ಆತನು ದೇವರ ಪ್ರಸನ್ನತೆಯಿಂದ ಆತನು ಹೇಳಿದಂಥ ಮಾರ್ಗದಿಂದ ದೂರಕ್ಕೆ ಹೋಗಲು ಬಯಸಿದನು. Hallelujah. ಹಲ್ಲೆಲೂಯಾ. Many a times, even God's word come to us, but still we prepare our own way, saying that God, enough. I don't want to listen to you now. Let me do my own business. Let me go away from you. But unfortunately, my dear friend, God's eyes is upon all the people. ಪ್ರೀತಿಯುಳ್ಳ ದೇವಜನರೇ, ನಮಗೂ ಸಹ ಅನೇಕ ವೇಳೆಗಳಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುತ್ತಾನೆ, ನಮಗೆ ಹೇಳುತ್ತಾನೆ ಈ ರೀತಿಯಾಗಿ ನಡೀರಿ ಎಂಬುದಾಗಿ ಹೇಳಿದರೂ ಸಹ ನಾವು ನಮ್ಮ ಮಾರ್ಗದಲ್ಲಿಯೇ ಹೋಗಬೇಕೆಂಬುದಾಗಿ ಬಯಸುತ್ತೇವೆ. ಆದ್ದರಿಂದ ದೇವರ ವಾಕ್ಯವು ಹೇಳುತ್ತದೆ, ಆತನ ಕಣ್ಣುಗಳು ಎಲ್ಲರನ್ನೂ ಗಮನಿಸಿ ನೋಡುತ್ತಾ ಇದೆ. We all know the story of Jonah, and the ship was really tossed up and down in the waves, and finally Jonah was picked up and thrown into the sea. ಇಲ್ಲಿ ಯೋನನ ಚರಿತ್ರೆಯ ಪ್ರಾರಂಭವು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಆತನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಮಯದಲ್ಲಿ ದೊಡ್ಡ ಬಿರುಗಾಳಿಯು ಬಂದು ಹಡಗು ಅಲ್ಲಿ ಇನ್ನೇನು ಮುಳುಗುವಂಥ ಸ್ಥಿತಿ ಇರುವಾಗ ಆತನನ್ನು ತೆಗೆದು ಸಮುದ್ರದಲ್ಲಿ ಬಿಸಾಟಿ ಬಿಡುತ್ತಾರೆ. Hallelujah. ಹಲ್ಲೆಲೂಯಾ. God's eyes were upon Jonah. ದೇವರ ಕಣ್ಣುಗಳು ಯೋನನನ್ನು ಗಮನಿಸುತ್ತಾ He's ಇತ್ತು. watching over people taking Jonah out of the boat, of the ship, and throwing him into the sea. Obviously, the next minute, Jonah will be drowned. ಅಲ್ಲಿ ಜನರು ಹಡಗಿನಲ್ಲಿದ್ದಂಥ ಯೋನನನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಬಿಸಾಡುತ್ತಾ ಇದ್ದರು. ಆಗ ನಮಗೆಲ್ಲ ತಿಳಿದಿರುವಂಥ ರೀತಿಯಲ್ಲಿ ಸಮುದ್ರದ ನೀರಿನಲ್ಲಿ ಮುಳುಗಿ ಯೋನನ ಪ್ರಾಣವು ಕಳೆದುಕೊಳ್ಳಬೇಕಾಗಿತ್ತು. God, every seconds, every thousands, 1,000 of seconds, every small time also God watches as they were throwing Jonah. A fish came and swallowed him. ಅಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ದೇವರು ನಮ್ಮನ್ನು ಗಮನವಿಟ್ಟು ನೋಡುತ್ತಾ ಇರುತ್ತಾನೆ. ಆ ಜನರು ಯೋನನನ್ನು ತೆಗೆದು ಸಮುದ್ರದಲ್ಲಿ ಹಾಕುವಂಥ ಸಮಯದಲ್ಲಿಯೂ ಆತನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟು ಆ ಒಂದು ಮೀನು ಬಂದು ಆತನನ್ನು ನುಂಗಿಬಿಡುತ್ತದೆ. Just imagine if God sees him only after a second, what would have happened? ಒಂದು ವೇಳೆ ಒಂದು ಕ್ಷಣದ ನಂತರ ಯೋನನನ್ನು ದೇವರು ನೋಡಿರುವುದಾದರೆ ಏನಾಗಿರುತ್ತದೆ ಎಂಬುದಾಗಿ ಯೋಚಿಸಿ ನೋಡಿ. That's how our God is watching us. Every time, every minute details of our movement, God knows. ಅದೇ ರೀತಿಯಾಗಿ ದೇವರು ನಮ್ಮನ್ನು ಗಮನಿಸಿ ನೋಡುತ್ತಾ ಇರ್ತಾನೆ. ಪ್ರತಿಯೊಂದು ಕ್ಷಣದಲ್ಲಿಯೂ ನಾವು ಏನು ಮಾಡುತ್ತಾ ಇದ್ದೇವೋ, ನಮಗೆ ಏನು ಸಂಭವಿಸುತ್ತದೋ ಎಂಬುದಾಗಿ ಆತನು ಗಮನಿಸುತ್ತಾ ಇರುತ್ತಾನೆ. So now if fellow goes into the stomach and you see such a room, it's a big fish, and he was inside the fish. Just imagine he was sitting there and he found that he is in total darkness, and now he is in the fish stomach. Fortunately, he was not digested there. ಇಲ್ಲಿ ಆತನನ್ನು ನೀರಿನಲ್ಲಿ ಹಾಕಿದ ತಕ್ಷಣ ದೊಡ್ಡ ಮೀನು ಬಂದು ನುಂಗುತ್ತದೆ. ಆ ಒಂದು ಮೀನಿನ ಹೊಟ್ಟೆಯಲ್ಲಿ ಸ್ಥಳದಲ್ಲಿ ಇರುವಂಥ ಸ್ಥಳದಲ್ಲಿ ಆತನು ಕಂಡುಬರುತ್ತಾನೆ. ಅಲ್ಲಿ ಒಂದು ಕತ್ತಲೆಯ ಒಂದು ಸ್ಥಳದಲ್ಲಿ ಆತನು ಇರುತ್ತಾನೆ. ಒಂದು ವೇಳೆ ಆತನನ್ನು ಆ ಒಂದು ಮೀನು ಜೀರ್ಣ ಮಾಡಿಕೊಂಡಿದ್ದರೆ ಏನಾಗುತ್ತಿತ್ತು? Just imagine, but God kept such a fish that it cannot digest this fellow. ಆ ರೀತಿಯಾದಂಥ ಮೀನನ್ನು ದೇವರು ಅಲ್ಲಿಟ್ಟನು. ಅದನ್ನು ಆ ಒಂದು ಮೀನು ಈ ವ್ಯಕ್ತಿಯನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದಂಥ ಒಂದು ಮೀನನ್ನಿಟ್ಟಿದ್ದನು.
And there, verse 9 says, Jonah 1:9, he says, there he cries out, saying that, Lord, I'll sacrifice unto thee with a voice of thanksgiving. I'll pay that I have vowed. Salvation is the Lord. Now he's crying to God, Lord, 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 I will do this. ಮೊಟ್ಟ ಹಾಕ್ತೀನಿ, ಇಲ್ಲ ಕೆಲವರು ಹೋಗಿ ಮೊಟ್ಟ ಮಾಡ್ಕೊಂಡು ಬರ್ತೀನಿ, ನಿಮಗೆ ಇದು ಹಣ ಕೊಡ್ತೀನಿ, ಏನೋ ನಾವು ಮಾಡ್ಕೊಳ್ತೀನಿ. ಹಲೋ, at that time you can see people coming and crying, ಪಾಸ್ಟ್ರೇ ಬಂದು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಪ್ರಾರ್ಥನೆ ಇಲ್ಲ, ಬರಲೇಬೇಕು. ಲಾಸ್ಟ್ 1 year ಏನಾಯಿತು ನಿಮಗೆ? ಬಂದೇ ಇಲ್ಲ ಚರ್ಚಿಗೆ? ಇಲ್ಲ. ಈಗ ಅವ್ರಿಗೆ ಏನು ಬಂತು? ಅರ್ಜೆನ್ಸಿ, ಎಮರ್ಜೆನ್ಸಿ ಎಲ್ಲ ಬಂತು ಈಗ. ದಿಸ್ ಫೆಲೋ ಆಲ್ಸೋ ಸೇಮ್ ಥಿಂಗ್. 1 year you are not turned up to the church. Suddenly you are turning up here. No, pastor, please come. Hello. This fellow was running away. Jonah was running away from a God, from his presence. Now he comes back because he was caught in the fish stomach. He's crying to God, Lord, with thanksgiving I'll come to you. Whatever I vowed, I will do it. Whatever I promised, that New Year day I took a promise. All that I will do it. You see this? ಇಲ್ಲಿ ಯೋನನು ಹೇಳುವಂಥ ಮಾತು, ಮೀನಿನ ಹೊಟ್ಟೆಯೊಳಗಿಂದ ದೇವರಿಗೆ ಮೊರೆ ಇಡುವಂಥ ಸಮಯದಲ್ಲಿ, ಯೋನನ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಹಾಗಾದರೆ ಈತನು ದೇವರನ್ನು ಬಿಟ್ಟು ಓಡಿ ಹೋದಂಥ ವ್ಯಕ್ತಿಯು, ದೇವರು ಹೇಳಿದಂಥ ಮಾತಿಗೆ ಅವಿಧೇಯನಾದಂಥ ವ್ಯಕ್ತಿಯು ಈಗ ಮೀನಿನ ಹೊಟ್ಟೆಯಲ್ಲಿ ಸಂಕಟದಲ್ಲಿ ಸಿಲುಕಿಕೊಂಡಂಥ ಸಮಯದಲ್ಲಿ ದೇವರನ್ನು ನೋಡಿ ಹೇಳುವಂಥ ಮಾತು, ಆತನಿಗೆ ಮೊರೆ ಇಡುವಂಥ ಮಾತು, ದೇವರೇ, ನಾನು ನಿನಗೆ ಸ್ತೋತ್ರ ಧ್ವನಿಯನ್ನು ಮಾಡುವೆನು, ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡಂಥ ಹರಕೆಗಳನ್ನು ಸಲ್ಲಿಸುವೆನು ಎಂಬುದಾಗಿ ದೇವರಲ್ಲಿ ಮೊರೆ ಇಡುತ್ತಾನೆ. ನಾವು ಸಹ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಭವಿಸುವಾಗ, ನಮಗೆ ವೇದನೆಗಳು ಬರುವಾಗ ದೇವರನ್ನು ಅದುವರೆಗೂ ನಾವು ನೋಡಿದೇ ಇರೋದಿಲ್ಲ, ಆತನೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಂಡಿರೋದಿಲ್ಲ. ಆದರೆ ಕಷ್ಟಗಳು ಸಂಭವಿಸುವಂತಹ ಸಮಯದಲ್ಲಿ ದೇವರ ಪಾದದಲ್ಲಿ ಬಂದು, ದೇವರೇ ನನ್ನನ್ನು ರಕ್ಷಿಸು, ನಾನು ಏನು ಬೇಕಾದರೂ ಮಾಡುತ್ತೇನೆ, ಹರಕೆಗಳನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ದೇವರಲ್ಲಿ ಮೊರೆ ಇಡುವಂಥ ವ್ಯಕ್ತಿಗಳು ಯೋನನ ರೀತಿಯಲ್ಲಿ ಉಂಟು. Hallelujah. 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 God said, okay. They given a command to the fish. Fish came and vomited him out, and now he goes for preaching to Nineveh. ಈಗ ದೇವರು ಆತನ ಮಾತನ್ನು ಕೇಳಿ, ಸರಿ, ಈಗ ನಾನು ಮೀನಿಗೆ ಅಪ್ಪಣೆ ಕೊಡುತ್ತೇನೆ ಎಂಬುದಾಗಿ ಮೀನಿಗೆ ಅಪ್ಪಣೆ ಕೊಡಲು ಆ ಒಂದು ಮೀನು ಸಮುದ್ರದ ದಡಕ್ಕೆ ಬಂದು ಯೋನನನ್ನು ಕಾರಿಬಿಡುತ್ತದೆ. ನಂತರ ಹೋಗಿ ಆತನು ನಿನೆವೆ ಪಟ್ಟಣದಲ್ಲಿ ದೇವರ ಸುವಾರ್ತೆಯನ್ನು ಸಾರುತ್ತಾನೆ. Now what happened? ಈಗ ಏನು ನಡೆಯುತ್ತದೆ? He went and preached to the people that you are doing sin, this is against God and all that. And all the people turned away from the sin, and they asked God for repentance, forgiveness. ಅಲ್ಲಿ ನಿನೆವೆ ಪಟ್ಟಣಕ್ಕೆ ಹೋಗಿ ಯೋನನು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಅಲ್ಲಿ ಹೋಗಿ, ನೀವು ಎಲ್ಲರೂ ತಪ್ಪು ಮಾಡ್ತಾ ಇದ್ದೀರಿ, ದುರ್ಮಾರ್ಗದಲ್ಲಿದ್ದೀರಿ, ದುಷ್ಟತನದಲ್ಲಿ ಇದ್ದೀರಿ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ಕೋಪಾಗ್ನಿಯು ನಿಮ್ಮ ಮೇಲೆ ಇಳಿಯುತ್ತದೆ ಎಂಬುದಾಗಿ ಸಾರುವಂತಹ ಸಮಯದಲ್ಲಿ ಆ ಜನರೆಲ್ಲರೂ ತಮ್ಮ ಪಾಪವನ್ನು ಅರಿತುಕೊಂಡು ಆ ದುಷ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. And you see this fellow, now prophet, who was supposed to be happy seeing the people are repenting and coming to God. Now he says, chapter 3 verse 10 says, and God saw their works and they turned from their evil way, and God repented of the evil that he has said that he would do unto them, and he did not do. And God said, no, I will not destroy these people. Now they returned to me, saying that what they have done is wrong. Henceforth they not do. Same way, this fellow also same thing done he has done. Jonah also done the same thing. He also went away from God.
after pleading to God, God saved him. Same way, the people of Nineveh also, they repented, they came to God. So God said, I will not destroy them, I will forgive them. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟೆನು. ಇದನ್ನು ನೋಡಿದಂಥ ಯೋನನು ಬಹಳವಾಗಿ ಸಂತೋಷ ಪಟ್ಟಿರಬೇಕಾಗಿತ್ತು. ಆದರೆ ಆತನು ಈ ಜನರು ದೇವರ ಕಡೆಗೆ ತಿರುಗಿಕೊಂಡರು ಮತ್ತು ಅವರಿಗೆ ಮಾಡಬೇಕಾದಂಥ ಕೇಡನ್ನು ದೇವರು ಮಾಡದೆ ಬಿಟ್ಟು ಬಿಟ್ಟನಲ್ಲ ಎನ್ನುವಂಥ ಯೋಚನೆ ಇವನಲ್ಲಿ ಬರುತ್ತದೆ. ಇವನೂ ಸಹ ದೇವರ ಮಾತನ್ನು ಕೇಳದೆ ಅವಿಧೇಯನಾಗಿ ಹೋದಂಥ ಸಮಯದಲ್ಲಿ ನಂತರ ದೇವರಿಗೆ ಮೊರೆ ಇಡುವಾಗ ಆತನು ಯೋನನನ್ನು ರಕ್ಷಿಸಿದನು, ಅದನ್ನು ಮರೆತು ಬಿಡುತ್ತಾನೆ. In chapter 4 and 4, verse 1 and 2 says, it displeased Jonah exceedingly, because God now he said, I will not destroy them, Jonah, so I will forgive them. So God told them. So this displeased Jonah. He says, you see, God, was not this my saying when I was yet in my country? Therefore I fled before you to Tarshish. I knew that thou art gracious God, merciful, slow to anger, great kindness, repentest thee of the evil. I know all these things. That is why I didn't go and preach to these people. You will any day you will forgive them. Why should I leave my home, go there and preach? That's why I ran away to Tarshish. ಇಲ್ಲಿ ಯೋನನು ಹೇಳುವಂಥ ಮಾತನ್ನು ಗಮನಿಸುತ್ತೇವೆ. 4ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ, ಆತನು ಜನರನ್ನು ದೇವರು ರಕ್ಷಿಸಿದನಲ್ಲ, ಅವರಿಗೆ ಯಾವುದೇ ವಿಧವಾದಂಥ ಕೇಡನ್ನು ಮಾಡಲಿಲ್ಲ ಎಂಬುದಾಗಿ ಸಂತೋಷ ಪಡದೆ ಆತನಿಗೆ ಬಹಳ ಬೇಸರ ಉಂಟಾಗುತ್ತದೆ. ಅವನು ಸಿಟ್ಟುಗೊಂಡು ದೇವರಿಗೆ ಹೇಳುವಂಥ ಮಾತು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದನಷ್ಟೇ. ನೀನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ನನಗೆ ಗೊತ್ತಿತ್ತು ದೇವರೇ, ನೀನು ಕನಿಕರ ಉಳ್ಳಂಥ ದೇವರು, ನೀನು ದಯೆಯುಳ್ಳಂಥ ದೇವರು, ನೀನು ದೀರ್ಘ ಶಾಂತಿಯುಳ್ಳಂಥ ದೇವರು, ನೀನು ಬಂದು ಜನರಿಗೆ ಕೇಡನ್ನು ಮಾಡುವೆನು ಎಂದು ಹೇಳಿದರೂ ಸಹ ಅವರು ನಿನ್ನ ಕಡೆಗೆ ತಿರುಗಿಕೊಂಡಂಥ ಸಮಯದಲ್ಲಿ ಅವರನ್ನು ರಕ್ಷಿಸಿ ಕಾಪಾಡುವಿ, ಆದರೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ನನಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಯಾಕೆ ನಾನು ನನ್ನ ಒಂದು ಸ್ಥಳವನ್ನು ಬಿಟ್ಟು ಇಲ್ಲಿವರೆಗೆ ಬಂದು ಇವರಿಗೆ ಇದನ್ನೆಲ್ಲ ಹೇಳಬೇಕೆಂಬುದಾಗಿ ನಾನು ತಾರ್ಷೀಷಿಗೆ ಓಡಿ ಹೋಗಲು ಪ್ರಯತ್ನಿಸಿದೆನು ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವನಿಗೆ ಬೇರೆ, ಇನ್ನೊಬ್ಬರಿಗೆ ಬೇರೆ ಇಲ್ಲ. ಇಟ್ ಕಮ್ಸ್ ಟು ಮೀ, ಲಾರ್ಡ್ ಬಿ ಗ್ರೇಷಿಯಸ್, ಬಿ ಕೈಂಡ್ ಟು ಮೀ, ಲಾರ್ಡ್ ಫರ್ಗಿವ್ ಮೈ ಸಿನ್ಸ್. ಇಫ್ ಇಟ್ ಟು ಅದರ್ಸ್, ಕಿಲ್ ದಮ್. ಯು ಡೋಂಟ್ ಫರ್ಗಿವ್ ದಮ್, ಪನಿಷ್ ದಮ್. Hello, what kind of God's people you are? Here this person, prophet, he says, Lord, you save me from fish. Lord, save me from this darkness. All that is crying. I will come, when I come out, I'll give you thanks. I'll give you that money, this one, that one. When it comes to others, I know, you will forgive them. That's why I didn't do this. Hello. What kind of a Christian is? Are we not like that? ಗಮನಿಸಿ ನೋಡಬೇಕಾದ್ರೆ ಯೋನನು ಸಹ ಹೇಳುವಂಥ ಮಾತು, ದೇವರೇ, ನೀನು ಕನಿಕರವುಳ್ಳಂಥ ವ್ಯಕ್ತಿಯು, ನೀನು ಎಂದಾದರೂ ಯಾರನ್ನು ನಾಶ ಮಾಡಿಸುವುದಕ್ಕೆ ಇಷ್ಟಪಡುವುದಿಲ್ಲ, ಹೇಗಾದರೂ ಮಾಡಿ ಅವರನ್ನು ಉಳಿಸಿಕೊಳ್ಳುವಿ. ಈ ರೀತಿಯಾಗಿ ನನಗೆ ಮೊದಲೇ ಗೊತ್ತಿದ್ದುದರಿಂದ ನಾನು ತಾರ್ಷೀಷಿಗೆ ಹೋಗಲು ಬಯಸಿದೆನು, ಇಲ್ಲಿ ಬರುವುದಕ್ಕೆ ಇಷ್ಟಪಡಲಿಲ್ಲ.
ಆದರೆ ಆತನು ತನ್ನ ಜೀವಿತದಲ್ಲಿ ಕತ್ತಲೆಯಲ್ಲಿ ಇರುವಂಥ ಸಮಯದಲ್ಲಿ ಮೀನಿನ ಹೊಟ್ಟೆಯೊಳಗೆ ಇರುವಾಗ, ಮರಣದ ಒಂದು ಹಾಸಿಗೆಯಲ್ಲಿ ಇರುವಾಗ ತನ್ನ ಪ್ರಾಣವನ್ನು ಕಾಪಾಡಬೇಕು. ದೇವರೇ, ನನ್ನನ್ನು ಹೇಗಾದರೂ ಕಾಪಾಡು, ನನ್ನನ್ನು ರಕ್ಷಿಸು ಎಂಬುದಾಗಿ ಮೊರೆ ಇಟ್ಟಿದ್ದು ಮಾತ್ರವಲ್ಲದೆ ನಿನಗೆ ಹರಕೆಗಳನ್ನು ಸಲ್ಲಿಸುವೆನು ಎಂಬುದಾಗಿ ಹೇಳುತ್ತಾನೆ. ಆಗ ದೇವರು ಅವನನ್ನು ರಕ್ಷಿಸಿದ್ದು ಅವನಿಗೆ ಬಹಳ ಉತ್ತಮವಾಗಿ ಕಂಡು ಬಂದಿದೆ ಹೊರತು ಆ ಜನರನ್ನು ರಕ್ಷಿಸಿದ್ದು, ಅವರಿಗೆ ದೇವರು ಕನಿಕರವನ್ನು ತೋರಿಸಿದ್ದು, ಮನಮರುಗಿದ್ದು ಇವೆಲ್ಲವೂ ಸರಿಯಾಗಿ ತೋಚಲೇ ಇಲ್ಲ. God asked, why are you angry? He said, yes, I will be angry and I will die in my, this angriness. I will not accept your word. ಅಲ್ಲಿ ದೇವರು ಯಾಕೆ ನೀನು ಇಷ್ಟು ಕೋಪಗೊಂಡಿದ್ದೆ ಎಂದು ಕೇಳುವಂಥ ಸಮಯದಲ್ಲಿ, ಹೌದು, ನಾನು ಸಿಟ್ಟುಗೊಳ್ಳುವಂಥವನಾಗಿಯೇ ಇರುತ್ತೇನೆ ಮತ್ತು ಈ ಸಿಟ್ಟಿನಲ್ಲಿಯೇ ಸಾಯುವೆನು ಎಂಬುದಾಗಿ ಹೇಳುತ್ತಾನೆ. What was the God's answer? ಅದಕ್ಕೆ ದೇವರ ಉತ್ತರವೇನಾಗಿದೆ? He says, should I not spare Nineveh, a great city wherein are more than 6,000 persons that cannot discern between the right hand and the left hand, and also much cattle. ದೇವರು ಹೇಳುವಂಥ ಮಾತು, ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು, ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಎಂಬುದಾಗಿ ಕೇಳುತ್ತಾನೆ. Hallelujah. 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 Many a times we make mistakes. God corrects us and brings back to the fold. ನಾವು ಅನೇಕ ವೇಳೆಗಳಲ್ಲಿ ತಪ್ಪು ಮಾಡುತ್ತೇವೆ, ಆದರೂ ಸಹ ದೇವರು ನಮ್ಮನ್ನು ಸರಿಪಡಿಸಿ ಸರಿಯಾದಂಥ ಮಾರ್ಗವನ್ನು ತೋರಿಸಿ ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವಂಥವನಾಗಿದ್ದಾನೆ. Even if you go wrong, ನಾವು ತಪ್ಪಾಗಿ ಹೋದರೂ ಸರಿ, even your thinking is wrong, ಇಲ್ಲಿ ಎಲ್ಲವೂ ತಪ್ಪಾಗಿ ಕಂಡು ಬಂದರು, He brings back to the fold. ದೇವರು ಮತ್ತೆ ನಮ್ಮನ್ನು ಅದೇ ಗುಂಪಿಗೆ ಕರೆದುಕೊಂಡು ಬಂದು ಸೇರಿಸುತ್ತಾನೆ. போகும் வழியை காட்டி நல்ல போதனை செய்வார். யோனா பாச்சகன்றாரு, போகும் வழியை காட்டி நல்ல போதனை செய்வார். ஏகும் சுத்தர் மீது கண்கள் இருத்தி நடத்துவார். இயேசு திருத்தி நடத்துவார். வழி நடத்தும் வல்ல தேவன் வாழ்வின் நாயகனே. When you go this side and that side, God will keep his eyes upon you and bring back to the right path. ನಾವು ಹೋಗುವಂಥ ಮಾರ್ಗದಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಆತನು, ನಾವು ಒಂದು ವೇಳೆ ಮಾರ್ಗ ತಪ್ಪಿ ಹೋದರೂ ಸರಿ, ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಿ ಮತ್ತೆ ಆತನ ಗುಂಪಿಗೆ ಸೇರಿಸುವ ಆತನಾಗಿದ್ದಾನೆ. மோசேத்தின் வாழ்க்கையில் நடந்த காரியத்தில் கர்த்தர் அவனையும் வழி நடத்தினார். ಮೋಶೆಯು ತನ್ನ ಜೀವಿತದಲ್ಲಿ ನಡೆದಂಥ ಕಾರ್ಯದಲ್ಲಿಯೂ ಸಹ ದೇವರು ಅವನ ಸಂಗಡ ಇದ್ದು ನಡೆಸಿದನು. அந்தகார சக்திகள் எம்மை அணுகிடாமலே சொந்தமான தஞ்சனத்தை சூழ்ந்து காப்பாரே. இயேசு துணையாய் நிற்பாரே. வழி நடத்தும் வல்ல தேவன் வாழ்வின் நாயகனே. யோபை பார்த்து சொல்றாரு ஆண்டவரே, வாதை நோய்கள் வன் துன்பங்கள் வருத்திய போதும், in your sickness, when you are down in your sickness, வாதை நோய்கள் வன் துன்பங்கள் வருத்திய போதும்
பாதையில் நீ சோர்ந்திடாமல் பலப்படுத்திடுவார். இயேசு திடப்படுத்திடுவார். வழி நடத்தும் வல்ல தேவன் வாழ்வின் நாயகனே. எலிஜாக்கு பேசுற காரியம், அன்றன்றுள்ள தேவை தந்து ஆதரிப்பாரே. உனக்கு என்னென்ன ஆகாரம் வேணும், உனக்கு என்ன, வாட் ஆல் த ஃபுட்ஸ் யூ ரிக்வயர், வாட் யூ ரிக்வயர் எவ்ரி டே, காட் நோஸ் எவ்ரி யுவர் நீட். அன்றன்றுள்ள தேவை தந்து ஆதரிப்பாரே. என்றென்றும் துதிகனமும் மகிமை அவருக்கே. இயேசு மகிபன் அவருக்கே. வழி நடத்தும் வல்ல தேவன் வாழ்வின் நாயகனே. He is our guide. உன் மேலின் கண்ணை வைத்து, I'll keep my eyes upon you and I'll guide you. ಯೋಬನನ್ನು ನೋಡಿ ದೇವರು ಹೇಳುವಂಥ ಮಾತು, ನೀನು ಅನಾರೋಗ್ಯದಲ್ಲಿ ಬಳಲುತ್ತಿರುವಂಥ ಸಮಯದಲ್ಲಿಯೂ ನಿನ್ನ ಸಂಗಡ ಇದ್ದು ಆತನು ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಮಾತ್ರವಲ್ಲದೆ ಕಳೆದುಕೊಂಡಂಥ ಪ್ರತಿಯೊಂದನ್ನು ಎರಡರಷ್ಟಾಗಿ ನಿನಗೆ ಹಿಂತಿರುಗಿ ಕೊಡುವನು ಎಂಬುದಾಗಿ ದೇವರು ಹೇಳುತ್ತಾನೆ. ಮಾತ್ರವಲ್ಲದೆ ದೇವರು ಅನೇಕ ಜನರನ್ನು ಇದೇ ರೀತಿಯಾಗಿ ಸತ್ಯವೇದದಲ್ಲಿ ಗಮನಿಸಿ ನೋಡಬೇಕಾದರೆ ಪ್ರತಿಯೊಬ್ಬರಿಗೂ ಬೇಕಾದದನ್ನು ಆತನು ಕೊಟ್ಟು ದಯಪಾಲಿಸಿ ಅವರ ಸಂಗಡ ಇದ್ದು ಅವರನ್ನು ನಡೆಸುವಾತನಾಗಿದ್ದಾನೆ. Let's close in prayer. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. God says, I will guide you with mine eyes. ದೇವರು ಹೇಳುವಂತ ಮಾತು, ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟು ನಿನ್ನನ್ನು ನಡೆಸುವೆನು. Fear not, my child. ನನ್ನ ಮಗುವೆ, ನೀನು ಭಯಪಡಬೇಡ. Fear not. ಭಯಪಡಬೇಡ. Whatever the path you are taking now, God knows. ನೀನು ಈಗ ಹಾದು ಹೋಗುತ್ತಿರುವಂತ ಮಾರ್ಗವು ಏನೆಂದು ದೇವರಿಗೆ ಚೆನ್ನಾಗಿ ಗೊತ್ತು. His eyes are upon righteous people going to and fro to extend his hand to help them. ಆತನು ತನ್ನ ದೃಷ್ಟಿಯನ್ನು ನೀತಿವಂತರ ಮೇಲಿಟ್ಟು ಆತನು ಎಂದೆಂದಿಗೂ ಅವರ ಸಂಗಡ ಇದ್ದು ನಡೆಸುವುದಕ್ಕೆ ತನ್ನ ಹಸ್ತವನ್ನು ಚಾಚಿದ್ದಾನೆ. His ears are open to listen to their cries. ಅವರ ಮೊರೆಯನ್ನು ಕೇಳುವುದಕ್ಕೆ ಆತನ ಕಿವಿಗಳು ತೆರೆಯಲ್ಪಟ್ಟಿವೆ. His hands are stretched to lift you up and redeem you. ನಿನ್ನನ್ನು ಬಿಡಿಸುವುದಕ್ಕೂ ನಿನ್ನನ್ನು ಮೇಲಕ್ಕೆತ್ತುವುದಕ್ಕೂ ಆತನ ಕೈಗಳು ಚಾಚಲ್ಪಟ್ಟಿವೆ. I will guide you with mine eyes. ನಾನು ನನ್ನ ಕಣ್ಣಿಟ್ಟು ದೃಷ್ಟಿ ಇಟ್ಟು ನಿನ್ನನ್ನು ನಡೆಸುವೆನು. Heavenly Father, we praise and worship you, Lord, for the wonderful time. Lord, thank you for all the words which you have spoken to us. Help us to hold on to that. Wherever, Lord, whichever path we are taking now, we may be perplexed, we may be going through some darkness, or may be scared. Lord, so many people have their own problems, Lord, but you are there. You are keeping your eyes upon us every time, all the time, everywhere. Yes, Master, even in the darkness, Lord, you are there. Whether it's on the sky or down below the sea, Lord, everywhere you are there, keeping your eyes upon your people. Thank you. Thank you, Lord, for the wonderful word. Help everyone, Lord, strengthen them, O God. Bless everyone, O God. Those who need, Lord, your helping hand, stretch forth your hand and help them, O God. Bless your people. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೀನ್. ಹಲ್ಲೆಲೂಯಾ. 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 ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್.